ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಆಂಬರ್ ಎಂಬುದನ್ನು 36 ಎಂದು ಸಂಕೇತಿಸಲಾಗಿದೆ. ಮ್ಯಾಜೆಂಟಾ ಎಂಬುದನ್ನು 57 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ಪರ್ಪಲ್ ಎಂಬುದನ್ನು ಹೇಗೆ ಸಂಕೇತಿಸಬಹುದು? ಓಕೆ, ಇನ್ ಸರ್ಟೆನ್ ಕೋಡ್ ಆಂಬರ್ ಈಸ್ said as 36, magenta is equal to 57, and how do you code the purple? Okay, first we have to write the alphabetic number or value of the alphabet. Okay, amber, A-M-B-E-R, A for 1, M for 13, means if you go for A, B, C, D, E, F, G, H, I, J, K, L, M, B for 2, E plus 5, R for 18, so equal to 39, but ಕೊಟ್ಟಿದ್ದೆಷ್ಟು 36. ಸೊ 39 ಮೈನಸ್ 3 ಮಾಡಿದಾಗ ನಮಗೆ 36 ಸಿಗುತ್ತೆ. ಸೊ -3 ಮಾಡಿದ್ದೇನಕ್ಕಂದರೆ ದೇ ಹ್ಯಾವ್ ಸಬ್ಸ್ಟ್ರಾಕ್ಟೆಡ್ ಕನ್ಸೋನೆಂಟ್ ಫ್ರಾಮ್ ದ ವರ್ಡ್. ಕನ್ಸೋನೆಂಟ್ ಅಂದರೆ ನಾನ್ ಓವೆಲ್ ಆಗದೇ ಇರುವಂಥದ್ದು ಅಥವಾ ವ್ಯಂಜನಾಕ್ಷರಗಳನ್ನು ಕಳೆಯಲಾಗಿದೆ. ದಟ್ ಈಸ್ ಇ ಮತ್ತು ಇ ಇಲ್ಲದೇ 1 2 3 4 MBR. ಓಕೆ, MBR ಅಂದರೆ 3 ಬಂತು. ಸೊ ಕನ್ಸೋನೆಂಟ್ಸನ್ನು ಮೈನಸ್ ಮಾಡಿದೆ 36. ದೆನ್ ಸೇಮ್ ಥಿಂಗ್ ಮ್ಯಾಜೆಂಟಾ, MAGENTA, ದಟ್ ಈಸ್ ಈಕ್ವಲ್ ಟು 57, ಬಟ್ ನಾವು ಅದನ್ನು ಅಲ್ಫಾಬೆಟಿಕಲಿ ಮಾಡಿದಾಗ 61 ಬರುತ್ತೆ. 61 ಮೈನಸ್ 4 ಅಂತಂದರೆ MGNT. ಓಕೆ, ಸೊ ಇದೆಲ್ಲ ಕನ್ಸೋನೆಂಟ್ಸ್. 61 ಮೈನಸ್ 4 ಈಸ್ ಈಕ್ವಲ್ ಟು 57. ಸೊ ವಾಟ್ ಈಸ್ ದ ಕ್ವಶನ್? ಪರ್ಪಲ್ ಅಂದರೆ PURPLE. ಇದನ್ನು ನಾವು ಅಲ್ಫಾಬೆಟಿಕಲಿ ಆ್ಯಡ್ ಮಾಡಿದಾಗ 88 ಬರುತ್ತೆ. ಇದರಲ್ಲಿ ಕನ್ಸೋನೆಂಟ್ಸ್ ಯಾವ್ಯಾವ್ದೆ? PRPL, ದಟ್ ಈಸ್ 4, ಅಗೇನ್ 4. ಸೊ 88 ಮೈನಸ್ 4 ಈಸ್ ಈಕ್ವಲ್ ಟು 84 ಆನ್ಸರ್ ಆಗುತ್ತೆ. ಅಂದರೆ ಇಲ್ಲಿ ಓವೆಲ್ಸನ್ನು ಬಿಟ್ಟು ಕನ್ಸೋನೆಂಟ್ಸನ್ನು ಮೈನಸ್ ಮಾಡಿದ್ದಾರೆ ಕೊಟ್ಟಿರುವಂಥ ಕೋಡಿಂದ. ಸೊ ಆವಾಗ ನಮಗೆ ಆನ್ಸರ್ ಬಂದಿರೋದು 84. ಈ ಥರ ಕ್ವಶನ್ಸಲ್ಲಿ ನಿಮಗೆ ಅಲ್ಫಾಬೆಟ್ಸಲ್ಲಿ ನೀವು ಏದಿಂದ 1 ಅಂತ ಕನ್ಸಿಡರ್ ಮಾಡಿದ್ರೆ ಫಸ್ಟ್ ಅಲ್ಫಾಬೆಟ್ಸನ್ನು ಬರ್ಕೊಂಡು ಅಲ್ಫಾಬೆಟ್ಸ್ ವ್ಯಾಲ್ಯೂ ಎಷ್ಟೆಷ್ಟು ಬರ್ತಾ ಇದೆ ಅಂತ ನೋಡಿ ಆಮೇಲೆ ಈ ಥರ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾಗತ್ತೆ. ಬಟ್ ಈಸಿ ಇರುತ್ತೆ. ಯು ಶುಡ್ ನಾಟ್ ಸ್ಕಿಪ್ ದಿಸ್.